ಮೊನ್ನೆ ಮಾಧ್ಯಮಗಳ ಕ್ಯಾಮೆರಾಗಳಿಗೆ ಎರಡೂ ಕೈಯಲ್ಲಿ ಮಿಡ್ಲ್ ಫಿಂಗರ್ ತೋರಿಸಿದ ಘಟನೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅದನ್ನ ಇನ್ನು ಕೆಲವರು ಯೋಗಾಸನದ ಮುದ್ರೆ ಅಂತ ಕರೀತಾ ಇದ್ದಾರೆ. ಯೋಗಾಸನದ ಮುದ್ರೆ ಅದು ಮಾಧ್ಯಮಕ್ಕೆ ತೋರಿಸಿದ್ದಲ್ಲ ಅಂತ. ಬಳ್ಳಾರಿ ಜೈಲು ಇದೆಯಲ್ಲ, ಅದು ಜೈಲು ಅಂದ್ರೆ ಏನು ಅನ್ನೋದರ ಮೊದಲ ದರ್ಶನ ಮಾಡಿಸ್ತಾ ಇದೆ. 2011ರಲ್ಲಿ ಹೆಂಡ್ತಿನ ಹೊಡೆದು ಜೈಲಿಗೆ ಹೋದಾಗಲೂ ಹಿಂಗಾಗಿರ್ಲಿಲ್ಲ. ಯಾಕಂದ್ರೆ ಬೆಂಗಳೂರು ಜೈಲಲ್ಲಿ ದರ್ಶನ ಒಳಗೋದ ತಕ್ಷಣ ಎಲ್ಲ ನಮ್ಮವರೇ ಅನ್ಸುತ್ತೆ, ಎಲ್ಲ ನಮ್ಮವರೇ ಇದ್ದಾರೆ. ಕೈಗೊಬ್ರು ಕಾಲಗೊಬ್ರು ಬಳ್ಳಾರಿಯಲ್ಲಿ ಏಕಾಂತ ವಾಸ, ಒಬ್ಬನೇ. ಜೈಲು ಸೆಲ್ನ ಕಸಾನು ತಾನೇ ಗುಡಿಸ್ಕೋಬೇಕು, ತನ್ನ ಬಟ್ಟೆ ತಾನೇ ಒತ್ತೊಳಗದ ಹಾಕಬೇಕು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಕ್ಚುಯಲ್ ಜೈಲಿನ ಅನುಭವ ಏನು ಅಂತ ದರ್ಶನ್ ಈಗ ಆಗ್ತಾ ಇರೋದು. 2011ರಲ್ಲೂ ಆಗಿಲ್ಲ, ಈ ಮರ್ಡರ್ ಕೇಸ್ನಲ್ಲಿ ಬೆಂಗಳೂರು ಜೈಲಿನಲ್ಲಿ ಇದ್ದಷ್ಟು ಕಾಲನೂ ಆಗಿಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕೂತ್ಗಳಲ್ಲಿ ಸೋ ವಾಟ್ ಅಂತಿದ್ರೆ ಇನ್ನೂ ಇದೆ, ಇದು ದುರಹಂಕಾರ ಅನ್ಬಹುದಾಗಿತ್ತು. ಈಗ ದರ್ಶನ್ ಜೈಲು ಒಳಗೆ ಅಧಿಕಾರಿಗಳಿಗೆ ಹೇಳ್ತಾ ಇರೋದು ಅದನ್ನೇ. ನಾನು ಮೀಡಿಯಾ ತೋರಿಸಿಲ್ಲ, ಮಿಡ್ಲ್ ಫಿಂಗರ್ ತೋರಿಸಿಲ್ಲ ಅಂತ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೇ. ಆ ಟಿವಿ ಒಂದು ಕೇಳಿದ್ದು, ನಾ ಹೇಳಿದೆ ಸರ್ಕಾರದಿಂದ ಸಪ್ಲೈ ಇಲ್ಲ ಟಿವಿ. ಬಳ್ಳಾರಿ ಜೈಲು ಗೋಡೌನ್ನಲ್ಲೇ ಯಾವುದೊಂದು ಹಳೆ ಟಿವಿ ಇಟ್ಟಿದ್ದು, ಕೆಟ್ಟ ಹೋಗಿರೋದು. ಅದರಲ್ಲಿ ಇದ್ದದ್ರಲ್ಲೇ ಒಂದೊಂದು ಚೆನ್ನಾಗಿರೋದನ್ನ ರಿಪೇರಿ ಮಾಡಿಸಿ ತಗೊಂಡು ಕೊಟ್ಟಿದ್ದಾರೆ. ಅದು ಮತ್ತೆ ಕೆಟ್ಟ ಹೋಗಿದೆ ಒಳಗೆ. ನನಗೆ ಟಿವಿ ಅರೇಂಜ್ ಮಾಡಿ ದರ್ಶನ ಕೇಳ್ತಾ ಇದ್ದಾರೆ. ಅದಕ್ಕೆ ಕುಡಿಸ್ಕೊಂಡು ಬುದ್ಧಿ ಹೇಳಿದ್ದಾರೆ, ಜೈಲಿನಲ್ಲಿ ಇರುವಷ್ಟು ದಿವಸ ಜೈಲಿನ ರೂಲ್ಸ್ ಫಾಲೋ ಮಾಡಬಹುದು. ಜೈಲಿಗೆ ಯಾಕೆ ಹಾಕಿದ್ದಾರೆ ನಿಮ್ಮನ್ನ? ನಡವಳಿಕೆ ಸರಿ ಹೋಗ್ಲಿ, ನಡತೆ ಸರಿ ಆಗ್ಲಿ ಅಂತ ಜೈಲಿಗೆ ಕಳಿಸಿರೋದು. ಇಲ್ಲಿ ಎಲ್ಲಾ ಫೆಸಿಲಿಟಿ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು.